ಹಾಯ್ ನಮಸ್ತೆ. ಇವತ್ತು ಈ ಥರ 3 ಲೇಯರ್ಡ್ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಈಸಿ, ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇದು ನೋಡಿ ಬಿಸಿನಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ಪದರಗಳು ಸರಿಯಾಗಿ ಕಾಣುತ್ತೆ ಅಂತ. ಬಿಸಿನಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಗರ್ಗರಿಯಾಗಿರುತ್ತೆ. ಅದೇ ಆರಿದಾಗ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ನಾರಂತೂ ಒಂಚೂರು ಬರಲ್ಲ ಇದು. ಇಲ್ಲಿ ನಾನೊಂದು 3 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಬೀಸಿಸಿರೋ ಗೋಧಿ ಹಿಟ್ಟು. ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದು ನಾರ್ಮಲ್ ವಾಟರು, ಬಿಸಿನೀರಲ್ಲ ಇದು. ಗೋಧಿ ಹಿಟ್ಟು ಯಾವಾಗಲೂ ನೋಡ್ಕೊಂಡು ತೊಗೊಳ್ಳಿ. ತುಂಬಾ ಮೈದಾ ಮಿಕ್ಸ್ ಇರುತ್ತೆ ಈ ನಡುವೆ, ಅದಕ್ಕೋಸ್ಕರನೇ ಚಪಾತಿ ನಾರು ಬರೋದು. ಬೆಟರ್ ಬೀಸಿಸೋದು ಬೆಟರು, ಬಟ್ ಟೈಮ್ ಇಲ್ಲ ಅಂದರೆ ನೋಡ್ಕೊಂಡು ತೊಗೊಳ್ಳಿ. ಬ್ರ್ಯಾಂಡಲ್ಲಿ ಯಾವುದಾದ್ರೂ ಒಳ್ಳೆ ಬ್ರ್ಯಾಂಡ್ ನೋಡ್ಕೊಂಡು ತೊಗೊಳ್ಳಿ. ಈ ಥರ ಚೆನ್ನಾಗಿ ಮಿದ್ದು ಕಲಸಿದ್ಮೇಲೆ ಒಂದು 10-15 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ಈ ಥರ ಪ್ರೆಸ್ ಮಾಡಿದ್ರೆ ಹೋಲ್ಡ್ ಮಾಡಬೇಕು. ಇವಾಗ ನೋಡಿ, ಇದು ನೆನೆಯೋಕ್ಕೆ ಮುಂಚೆ ಈ ಥರ ಇದೆ. ನೆಂದ ಮೇಲೆ ಪ್ರೆಸ್ ಮಾಡ್ತೀನಿ ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೆಂದಿಲ್ಲ ಅಂದ್ರೂ ಚಪಾತಿ ಹಿಟ್ಟು ಚಪಾತಿ ಚೆನ್ನಾಗಿ ಬರಲ್ಲ, ನಿಮಗೆ ನಾರು ಆಗಿಬಿಡುತ್ತೆ. ಒಂದು 10-15 ನಿಮಿಷ ನೆನೆಯೋಕ್ಕೆ ಬಿಡಿ ಇದನ್ನು. ಒಂದು 10-15 ನಿಮಿಷ ನೆಂದಿದೆ ಇವಾಗ ಇದು. ನೋಡಿ, ಇವಾಗ ಪ್ರೆಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆವಾಗಿನ ಟೆಕ್ಸ್ಚರ್ಗೂ ಇವಾಗಿನ ಟೆಕ್ಸ್ಚರ್ಗೂ. ಈ ಥರ ಇರಬೇಕು. ತುಂಬ ತೆಳ್ಳಕ್ಕಾದ್ರೂ ಚಪಾತಿ ಚೆನ್ನಾಗಿ ಬರಲ್ಲ. ಈ ಥರ ಮೀಡಿಯಮ್ ಹದಕ್ಕೆ ಕಲಿಸ್ಕೋಬೇಕು. ಒಂದು ಮೀಡಿಯಮ್ ಸೈಜ್ ಬಾಲ್ ಥರ ತೊಗೊಂಡು ಸ್ವಲ್ಪ ಚಿಕ್ಕದಾಗಿ ಒಂದು ಪೂರಿ ಥರ ಲಟ್ಟಿಸ್ಕೋಬೇಕು. ಒಂದು ಚಿಕ್ಕದಾಗಿ ಒಂದು ಪೂರಿ ಥರ ಲಟ್ಟಿಸ್ಕೊಳ್ಳಿ ಫಸ್ಟು. ಈಗ ಲೈಟಾಗಿ ಮಧ್ಯಕ್ಕೆ ಸ್ವಲ್ಪ ಎಣ್ಣೆ ಸವರಬೇಕು. ಜಾಸ್ತಿ ಏನು ಬೇಕಿಲ್ಲ. ನೋಡಿ, ಈ ಥರ ನಾನು ಬರೀ ಒಂಚೂರು ಕೈಗೆ ಹತ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ. ಇಷ್ಟೇ ಸಾಕು, ಲೈಟಾಗೆ ಸಾಕು, ತುಂಬ ಏನು ಬೇಕಾಗಿಲ್ಲ. ಇದೇನೇ ಪದರ ಬರೋದಕ್ಕೆ ಹೆಲ್ಪ್ ಮಾಡೋದು ಅದು. ಈಗ ಈ ಥರ ತ್ರಿಕೋಣದಲ್ಲಿ ಮಡಚ್ಕೊಂಡು ಎಡ್ಜಸ್ ಮಾತ್ರ ಲಟ್ಟಿಸ್ತಾ ಬನ್ನಿ. ಎಡ್ಜಸ್ಸಲ್ಲಿ ಲಟ್ಟಿಸ್ತಾ ಬಂದಾಗ ನಿಮಗೆ ಅದು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ, ಆಮೇಲೆ ರೌಂಡಾಗೂ ಬರುತ್ತೆ. ನೋಡಿ, ಎಡ್ಜಸ್ ಲಟ್ಟಿಸ್ತಾ ಬಂದಾಗ ನಿಮಗೆ ರೌಂಡಾಗಿ ಬರುತ್ತೆ ಚಪಾತಿ. ಆಮೇಲೆ ಅದು ಸುಡುವಾಗ ನೀಟಾಗಿ ಉಬ್ಬುತ್ತೆ. ಎಷ್ಟು ತೆಳ್ಳಕ್ಕೆ ಬೇಕಾದರೂ ಲಟ್ಟಿಸ್ಕೋಬೋದು. ಪದರ ಬರೋದ್ರಿಂದ ದಪ್ಪ ಬರುತ್ತೆ ಅನ್ಕೋತಾರೆ, ದಪ್ಪ ಬರಲ್ಲ. ನೋಡಿ, ಈ ಥರ ತುಂಬಾ ನೀಟಾಗಿ ರೌಂಡಾಗಿ ಬರುತ್ತೆ. ಇಲ್ಲಿ ಇನ್ನೊಂದು ಸತಿ ಯಾವ ಥರ ಮಾಡೋದು ಅಂತ ನೋಡೋಣ. ಆ ಟ್ರಯಾಂಗಲ್ ಶೇಪ್ ಬರುತ್ತಲ್ಲ, ಟ್ರಯಾಂಗಲ್ ಶೇಪಲ್ಲಿ ಎಡ್ಜಸ್ಸಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಆ ಎಡ್ಜಸ್ಸಲ್ಲಿ ಕಾನ್ಸಂಟ್ರೇಟ್ ಮಾಡಿ ಲಟ್ಟಿಸಿದಾಗ ನಿಮಗೆ ನೀಟಾಗಿ ರೌಂಡ್ ಶೇಪು ಬರುತ್ತೆ, ಆಮೇಲೆ ಚಪಾತಿ ಉಬ್ಬುತ್ತೆ. ಇದಿಷ್ಟೇ ಇರೋದು ಟ್ರಿಕ್ಕು. ಒಂದು 2 ಸತಿ ಟ್ರೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ಬಂದ್ಬಿಡುತ್ತೆ ಇದು. ಇಲ್ಲಿ ಹೆಂಚು ಸ್ವಲ್ಪ ಕಾದಿರಲಿ, ಹೆಂಚು ಕಾದಿದ್ದಾಗೇ ಹಾಕಿ. ಹೆಂಚು ಕಾದಿಲ್ಲ ಅಂದರೆ ತಿರ್ಗಾ ಗಟ್ಟಿ ಆಗುತ್ತೆ ಚಪಾತಿ. ಹೆಂಚು ಕಾದಿರುವಾಗ ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ ಚಪಾತಿಗೆ ಹೆಂಚು ಫುಲ್ ಇಟ್ಕೊಂಡಿರಿ ಉರಿ, ಆಮೇಲೆ ಮೀಡಿಯಮ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನೋಡಿ, ಯಾವ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ ಇದು ಚಪಾತಿ. ಸೆಡೆನಲ್ಲಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಇದೇ ಥರ ರೊಟೇಟ್ ಮಾಡಿ ಸುಡಿ. ಸೆಡೆನಲ್ಲಿ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಅದು ಸೀದ್ದಂಗೆ ಆಗುತ್ತೆ. ಈ ಥರ ಗರ್ಗರಿಯಾಗಿ ಬರಲ್ಲ. ನೋಡಿ, ಇದು ಒಂದೇ ಸಮ ನೀಟಾಗಿ ಎಲ್ಲ ಸೈಡ್ಸು ಬೆಂದಿದೆ. ಇದು ಈ ಥರ ರೊಟೇಟ್ ಮಾಡಿ ನೀಟಾಗಿ ಸುಟ್ಟಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಇದು. ಚಪಾತಿ ಸುಡುವಾಗ ಯಾವಾಗಲೂ ಉರಿದೂ ತುಂಬಾ ಮ್ಯಾಟರ್ ಆಗುತ್ತೆ. ಕಮ್ಮಿ ಇಟ್ಕೊಂಡಾಗ ನಾರು ಬರುತ್ತೆ, ಗಟ್ಟಿ ಆಗುತ್ತೆ ಚಪಾತಿ. ಹೆಂಚು ಕಾದ್ಮೇಲೆ ಉರಿನ ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು. ಮೀಡಿಯಮಿಂದ ಹೈ ಫ್ಲೇಮಲ್ಲಿ ಇರಬೇಕು. ಆವಾಗ ನಿಮಗೆ ಒಂದೇ ಸಮ ಈ ಥರ ನೀಟಾಗಿ ಚೆನ್ನಾಗಿ ಬೇಯುತ್ತೆ, ಆಮೇಲೆ ಸಾಫ್ಟಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ.
ಇದು 3 ಬೇಕಾಗಿರೋದು. ಹಿಟ್ಟು ಕರೆಕ್ಟಾಗಿ ಕಲಿಸ್ಕೋಬೇಕು, ಕರೆಕ್ಟಾಗಿ ಲಟ್ಟಿಸ್ಬೇಕು. ಸುಡೋದು ಮ್ಯಾಟರ್ ಆಗುತ್ತೆ. ಸುಡೋದು ಕರೆಕ್ಟಾಗಿ ಸುಟ್ಟಿಲ್ಲ ಅಂದ್ರೂ ನಾರು ಬಂದುಬಿಡುತ್ತೆ. ನಮ್ಮನೇಲಿ ವಾರದಲ್ಲಿ 5 ದಿನ ಚಪಾತಿ ಇರಲೇಬೇಕು. ಆದ್ದರಿಂದ ನಮಗೆ ಇದು ಚೆನ್ನಾಗಿ ರೂಢಿಯಾಗಿದೆ. ನಾವು ಬೆಳಗ್ಗೆ ಒಂದೇ ಸತಿ ಮಾಡಿಟ್ಬಿಡ್ತೀನಿ ನಾನು. ಇಡೀ ದಿನಕ್ಕೆ ಯೂಸ್ ಮಾಡ್ಕೊಳ್ತೀವಿ ನಾವು. ಇದು ಬಿಸಿನಲ್ಲಿ ತಿನ್ನುವಾಗ ಗರಿಗರಿಯಾಗಿರುತ್ತೆ, ಆರಿದಾಗ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಬಿಸಿ ಇದರಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ನಿಮ್ಗೆ ಪದರ ಗೊತ್ತಾಗುತ್ತೆ ಅಂತ. ನೋಡಿ ಯಾವ ಥರ ಬರುತ್ತೆ ಅಂತ. ನೋಡಿ ಎಷ್ಟು ಪದರವಾಗಿದೆ. ಇದು ಬಿಸಿನಲ್ಲಿ ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸ್ವಲ್ಪ ತಣ್ಣಗಾದಾಗ ಅಷ್ಟೇ ಸಾಫ್ಟಾಗಿ ಹೂವು ಥರ ಇರುತ್ತೆ ಇದು. ನೋಡಿ ಈ ಥರ ನಾನು ಮಾಡಿ ಇಟ್ಬಿಡ್ತೀನಿ ಯಾವಾಗ್ಲೂ ಒಂದು ಬಾಕ್ಸಲ್ಲಿ. ನಿಮಗೆ ನೋಡೋದ್ರೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿದೆ ಇದು ಅಂತ. ಏಕೆಂದರೆ ನಮ್ಮ ಮನೇಲಿ ರೆಗ್ಯುಲರಾಗಿ ಬೇಕೇ ಬೇಕು. ವಾರದಲ್ಲಿ 5 ದಿನ ಚಪಾತಿ ಇದ್ದೇ ಇರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ಇದು. ತುಂಬಾ ಈಸಿ. ಈ ಥರ ಮಾಡಿ ನೋಡಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಚಪಾತಿ ಇಷ್ಟಪಡ್ದವ್ರು ಕೂಡ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.